ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಸಿಕ್ಕಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಯಿತು. ಇದೇ ವಿಚಾರ ಯಾಕಂತ ಹೇಳಿದ್ರೆ 5 ಕಳೆಬರಹ ಸಿಕ್ಕಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಯಿತು. ಹೇಗೆ ಏನು ಎತ್ತಂತ ಇದೇ ವಿಚಾರಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಈ 5 ಅಸ್ಥಿಪಂಜರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾಗದ ವ್ಯಾಜ್ಯಕ್ಕೆ ಇವರೆಲ್ಲರೂ ಕೂಡ ಬಲಿಯಾದ್ರೆ ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾರಣ ಇಷ್ಟೇ, ಇವರ ಅಣ್ಣ ಆದಂತ ಈ ಜಗನ್ನಾಥ ರೆಡ್ಡಿ ಸಹೋದರ ತಿಮ್ಮಾರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಸಿಕ್ಕ ಕೇಸ್ಗೆ ಈಗ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕೇಸು ಜಮೀನು ವ್ಯಾಜ್ಯಕ್ಕೆ ಬಲಿಯಾಯ್ತಾ ಹಾಗಾದ್ರೆ ಇಡೀ ಕುಟುಂಬ ಎನ್ನುವಂತ ಪ್ರಶ್ನೆ. ಜಮೀನು ವಿಚಾರಕ್ಕೆ ಜಗನ್ನಾಥ್ ಕುಟುಂಬಕ್ಕೆ ಕಿರುಕುಳವನ್ನ ನೀಡ್ತಾ ಇದ್ರಂತೆ. ಜಗನ್ನಾಥ್ ಕುಟುಂಬಕ್ಕೆ ಇಬ್ಬರಿಂದ ನಿರಂತರ ಕಿರುಕುಳ ನೀಡಲಾಗ್ತಾ ಇದೆ ಎನ್ನುವಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಕಾರಣ ಇಷ್ಟೇ, ಜಗನ್ನಾಥ್ ರೆಡ್ಡಿ ಸಹೋದರ ತಿಮ್ಮಾರೆಡ್ಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಟೋಟಲ್ 5 ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಇದೇ ವಿಚಾರಕ್ಕೆ ಈ ವಿಚಾರ ಈಗ ಸ್ಫೋಟಕ ತಿರುವನ್ನು ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, 5 ಅಸ್ಥಿಪಂಜರ ಸಿಕ್ಕಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂತದ್ದು ಯಾಕೆ ಏನು ಎತ್ತ ಅಂತ. ಬಟ್ ಈಗ ಅವರ ಸಹೋದರ ಜಗನ್ನಾಥ್ ರೆಡ್ಡಿ ಸಹೋದರ ತಿಮ್ಮಾರೆಡ್ಡಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಜಾಗದ ವಿಚಾರ ಅಂತ. ಈ ಒಂದು ವಿಚಾರ ಯಾವ ರೀತಿಯಾಗಿ ತನಿಖೆ ಹಂತ ಸಾಗ್ತಾ ಇರುವಂತದ್ದು, ಹಾಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಏನ್ ನಿಕೇಶ್ ಹೇಳ್ಬೇಕಂದ್ರೆ ಪಾಳ್ಮನೆ ಒಂದರಲ್ಲಿ 5 ಅಸ್ಥಿಪಂಜರಗಳು ಸಿಕ್ಕಾಗ ಹಿನ್ನೆಲೆ ಸಾಕಷ್ಟು ಪ್ರಕರಣಗಳು ತಿರುವು ಪಡೆದುಕೊಳ್ತಿದೆ ಅಂತ ಹೇಳ್ಬೋದು. ಅದೇ ಈ ಹಿನ್ನೆಲೆಯಲ್ಲಿ ಬಡಾವಣೆ ಪೊಲೀಸರು ಕೂಡ ಇಂಚಿಂಚು ಕೂಡ ಏನ್ ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಏನ್ ತನಿಖೆ ನಡೆಸ್ತಿದ್ದಾರೆ. ಒಂದ್ ಕಡೆ ಇಲ್ಲಿ ನೋಡಿದ್ರೆ ಏನ್ ಜಗನ್ನಾಥ ರೆಡ್ಡಿ ಅವರ ಅಸ್ಥಿ ಪಂಜರದ ಏನು ಸಿಕ್ಕಿತ ಹಿನ್ನೆಲೆಯಲ್ಲಿ ತಿಮ್ಮಾರೆಡ್ಡಿ ಕೂಡ ಒಂದು ಹೇಳಿಕೆ ಕೊಡ್ತಾರೆ. ಇಲ್ಲಿ ಮೊದಲಿದ್ದನು ಕೂಡ ಏನಂದ್ರೆ ಜಗನ್ನಾಥ ರೆಡ್ಡಿ ಮತ್ತೆ ಮಗ ಕೃಷ್ಣಾರೆಡ್ಡಿ ಅವರಿಗೆ ಸಂಬಂಧಪಟ್ಟಂತಹ ಜಮೀನಿನಲ್ಲಿ ಏನು ಅಲ್ಲಿನ ಸ್ಥಳೀಯರಾದಂತಹ ಒಂದು ಬಾಬು ಶೆಟ್ಟಿ ಅವರಿಗೆ ಒಂದು ಜಮೀನನ್ನು ಒಂದು ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಬಹುತೇಕ ಅಂದ್ರೆ ಜಗನ್ನಾಥ ರೆಡ್ಡಿ ಮತ್ತೆ ಮಗ ಕೃಷ್ಣಾರೆಡ್ಡಿಗೆ ಸಾಕಷ್ಟು ಮೋಸ ಮಾಡಿ ತಮ್ಮದೇ ಜಮೀನು ಅನ್ನುವ ರೀತಿಯಲ್ಲಿ ಅವರು ಸುತ್ತ ಜಮೀನ್ ಸುತ್ತ ಒಂದು ಕಾಂಪೌಂಡ್ ಹಾಕೊಳ್ತಾರೆ. ಆಗ ಈ ಹಿನ್ನೆಲೆ ಕೂಡ ಸಾಕಷ್ಟು ಕಿರುಕುಳ ಕೂಡ ನೀಡ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ನಮಗೆ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಒಂದೇನಂದ್ರೆ ಇಲ್ಲಿ ಏನ್ ಕೃಷ್ಣಾರೆಡ್ಡಿ ಮತ್ತೆ ಜಗನ್ನಾಥ ರೆಡ್ಡಿ ಅವರ ಫ್ಯಾಮಿಲಿ ಸಂಪೂರ್ಣವಾಗಿ ಅಸ್ಥಿಪಂಜರ ಆಗಿ ಸಿಕ್ಕಿದಾವೆ. ಸಂಬಂಧಿಕರಿಂದ ದೂರ ಆಗಿದ್ರು. ಈ ಸಂಬಂಧಿಕರಿಂದ ದೂರ ಆಗಿಲ್ದೇ ಇಲ್ದಿದ್ರೆ ಈ ಒಂದು ದುರಂತ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ನಿನ್ನೆ ಅಷ್ಟೇ ಏನಂದ್ರೆ 3 ದಿನದ ಕಾರ್ಯ ಮುಗಿಸಿದ್ರು. ಆ ಕಾರ್ಯ ಮುಗಿಸಿದ ತದನಂತರಕ್ಕೆ ಸಾಕಷ್ಟು ಅಂದ್ರೆ ಪೊಲೀಸರು ಕೂಡ ಸುಮಾರು ಜನಗಳನ್ನ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಏನಂದ್ರೆ ಸಂಬಂಧಪಟ್ಟ ಏನ್ ಡೆತ್ ನೋಟ್ ಸಿಕ್ಕಿತ್ತು ಅಂತ ಹೇಳ್ತಾರೆ. ಆ ಡೆತ್ ನೋಟ್ ಸಿಕ್ಕಿತ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಸ್ಥಳೀಯರು ಮತ್ತೆ ಸಂಬಂಧಪಟ್ಟವ್ರನ್ನ ಈಗಾಗಲೇ ವಿಚಾರಣೆಗೆ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಿದೆ ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅವರೆಲ್ಲ ಗುಬ್ಬಿ ಹತ್ರ ಒಂದಿಷ್ಟು ಜಮೀನು ಮಾಡಿದಾರಂತೆ, ಗುಬ್ಬಿ ಕಡಬ ಆ ಇದರಲ್ಲಿ ಅಲ್ಲಿ ಹೋಗಿದ್ದಾರೆ ಅಂತ ನಾನು ಲೆಕ್ಕ ಹಾಕಿ ಸುಮ್ಮನೆ. ಬೈಕ್ ಇತ್ತು ಸರ್, ಎಲ್ಲ ಇತ್ತು. ಇದ್ರೂ ಕೂಡ ಜನ ಏನನ್ನರು ಎಲ್ಲ ಆಶ್ರಮದಾಗಿದ್ದಾರೆ ಕೇರಳದಾಗೆ. ಅವರು ಈ ಪೊಲೀಸ್ನವ್ರು ಕಾಟಕ್ಕೆ ತಡ್ಡಿಲ್ಲಾರ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಾರ ಸರ್. ಪೊಲೀಸ್ನವ್ರು ಏನು ಕಾಟ ಅಂದರೆ ಚಿಕ್ಕ ಮಗ ಫ್ಯಾಕ್ಟ್ರಿಯಾಗಿದ್ದ, ಅವನ ಮೇಲೆ ಏನೋ ಒರೆಸಿ ಅವನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದ್ರಿದ್ರಾಗೆ ಅವನ್ನೇನೇನೋ ಮಾಡಿ ಕೃಷ್ಣಾರೆಡ್ಡಿ ನಾನು ಒಂದು 70,000 ಖರ್ಚು ಮಾಡಿ ಬಿಡಿಸ್ಕೆ ಬಂದು ಆಮೇಲೆ ಮನೇಲಿ ಇಟ್ಕೊಂಡೆ. ಅಲ್ಲಿ ಅವನು ಬಂದಮೇಲೆ 1 ವರ್ಷದವರೆಗೂ ನಾವು ಅವ್ರು ಚೆನ್ನಾಗಿದ್ವಿ. ಅಲ್ಲಿಂದ ಈಚೆ ಕಡೆ ಇವ್ರದ್ದು ಕಾಟ ಜಾಸ್ತಿ ಆಗ್ತು ಎನ್ಕೂರಿಗೆ. ಆದ್ದರಿಂದ ಅವರು ಇಲ್ಲಿ ಬಿಟ್ಟು ತುಮಕೂರಿಗೆ ಹೋದರು.